ನಮ್ಮ ಜೊತೆ ಮಾತನಾಡೋದಕ್ಕೆ ರಾಮ ಜನ್ಮಭೂಮಿ ರಾಮ ಮಂದಿರದ ನಿರ್ಮಾಣದ ಜವಾಬ್ದಾರಿ ಹೊತ್ತಿರುವಂಥ ಗೋಪಾಲ್ಜಿ ಜಾಯ್ನ್ ಆಗ್ತಾರೆ. ಗೋಪಾಲ್ಜಿ ಮೊದಲನೇದಾಗಿ ಒಂದು ವಿಶೇಷವಾದಂಥ ಐತಿಹಾಸಿಕವಾದಂಥ ಸಂದರ್ಭ. ಧಾರ್ಮಿಕ ಕಾರ್ಯಕ್ರಮಗಳು ಯಾವ ರೀತಿ ನಡೀತಾ ಇದೆ, ಅನೇಕರಿಗೆ ಇನ್ನೂ ಕೂಡ ಹೇಗೆ ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ. ಧಾರ್ಮಿಕ ವಿಧಿವಿಧಾನಗಳು ಯಾವ ಥರ ಆಗ್ತಿದೆ? ನಿನ್ನೆ ಸರಿಯೂನಲ್ಲಿ ಯಜಮಾನರು ಸ್ನಾನ ಮಾಡಿದ್ದಾರೆ, ಡಾಕ್ಟರ್ ಅನಿಲ್ ಮಿಶ್ರಾ ಪತಿ ಪತ್ನಿ. ಅಲ್ಲಿಂದ ಸರಿಯೂ ಜಲವನ್ನು ತಗೊಂಡು ಯಾವ ಮೂರ್ತಿ ಸಿಲೆಕ್ಟ್ ಆಗಿದೆ ಅರುಣ್ ಯೋಗಿರಾಜ್ ಅವ್ರದ್ದು, ಆ ಮೂರ್ತಿಯ ಮೇಲೆ ಗಂಧ ಹಾಗೆ ತುಪ್ಪ, ಜೇನುತುಪ್ಪ ಇತ್ಯಾದಿಗಳಿಂದ ಅದರ ಲೇಪನ ಆಗಿ ಅದರದ್ದು ಒಂದು ಪ್ರಾರಂಭಿಕ ಸ್ನಾನ ಆಗಿದೆ. ಇವತ್ತು ಆ ಮೂರ್ತಿ ಗರ್ಭಗೃಹದೊಳಗಡೆ ದೇವಸ್ಥಾನದ ಪರಿಸರದೊಳಗೆ ಪ್ರವೇಶ ಮಾಡುತ್ತೆ. ನಾಳೆ ಮಧ್ಯಾಹ್ನ 12 ಗಂಟೆ ನಂತರ ಅಭಿಜಿತ್ ಮುಹೂರ್ತದಲ್ಲಿ ಗರ್ಭಗೃಹದಲ್ಲಿ ಮೂರ್ತಿಯ ಪ್ರವೇಶ ಆಗುತ್ತೆ. ಗರ್ಭಗೃಹದಲ್ಲಿ ಯಾವ ಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠೆ ಆಗಬೇಕೋ ಆ ಜಾಗದಲ್ಲಿ ಅದನ್ನು ಸ್ಥಾಪಿತ ಮಾಡ್ತೀವಿ. ಅದಾದಮೇಲೆ ವಿಧಿವಿಧಾನಗಳು ಶುರುವಾಗ್ತವೆ. ಜಲಾಧಿವಾಸ, ಅನ್ನಾದಿವಾಸ, ಫಲಾದಿವಾಸ, ಅಜ್ಜಾದಿವಾಸ, ಗಂಧಾದಿವಾಸ, ಈ ರೀತಿ 12 ರೀತಿಯ ಅಧಿವಾಸಗಳು ನಡೀತವೆ. 3 ದಿವಸದಲ್ಲಿ ಇದೆಲ್ಲ ಕೆಲಸಗಳನ್ನು ಮುಗಿಸ್ತೀವಿ ನಾವು. 21ನೇ ತಾರೀಕು ಸಾಯಂಕಾಲದ ಹೊತ್ತಿಗೆ ಇದೆಲ್ಲ ಕೆಲಸ ಮುಗಿಯುತ್ತೆ. ಅಂದರೆ 18, 19, 20, 21 4 ದಿನ. 4 ದಿನದ ಅವಧಿನಲ್ಲಿ ಎಲ್ಲ ಅಧಿವಾಸಗಳು ಮುಗಿದು 22ನೇ ತಾರೀಕು ಮಧ್ಯಾಹ್ನ 12 ಗಂಟೆ 20 ನಿಮಿಷಕ್ಕೆ ಪ್ರಾಣ ಪ್ರತಿಷ್ಠೆ ಆಗುತ್ತೆ. ಇದು ಕರ್ನಾಟಕ ಮತ್ತು ಅಯೋಧ್ಯೆ ಸಂಬಂಧವಾಗಿ ಮಾತಾಡಿದ್ವಿ, ನೀವು ಕೂಡ ಇದರ ಜವಾಬ್ದಾರಿ ಹೊತ್ತಿದ್ದೀರಿ. ಅರುಣ್ ಯೋಗಿರಾಜ್ ಅವರು ಕೂಡ ಕರ್ನಾಟಕದವರು. ಈ ಒಂದು ನಂಟಿನ ಬಗ್ಗೆ ತಾವೇನು ಹೇಳೋದಕ್ಕೆ ಬಯಸ್ತೀರಿ? ಹನುಮಂತ ಕರ್ನಾಟಕದವನು, ರಾಮ ಅಯೋಧ್ಯೆಯವನು. ರಾಮನ ಸೇವೆಗೆ ಹನುಮಂತ ಬಂದಿದ್ದ. ಹಾಗೆ ಇವತ್ತು ಕರ್ನಾಟಕದ ಈ ಮಂದಿರ ಆಂದೋಲನದಲ್ಲಿ ಭಾಳ ಜವಾಬ್ದಾರಿ ಹೊತ್ತಿದ್ದಂತಹ ಪೇಜಾವರ ಸ್ವಾಮಿಗಳಿಲ್ಲ, ಅವರ ಶಿಷ್ಯರು ಇವತ್ತು, ಅವರ ಉತ್ತರಾಧಿಕಾರಿ ಇವತ್ತು ಅದರ ಟ್ರಸ್ಟಿ. ನನಗಿದೊಂದು ಅವಕಾಶ ಸಿಕ್ತು. ಅದಾದಮೇಲೆ ಕರ್ನಾಟಕ ಗ್ರಾನೈಟ್ ಇದರೊಳಗೆ ಉಪಯೋಗ ಆಯಿತು. ಕರ್ನಾಟಕದ ಶಂಕರ್ ಎಲೆಕ್ಟ್ರಿಕಲ್ನವರಿಗೆ ಇಲ್ಲಿಯ ವಿದ್ಯುತ್ ವಿಭಾಗದ ಕೆಲಸ ಸಿಕ್ಕಿದೆ. ಅರುಣ್ ಯೋಗಿರಾಜ್ ಮತ್ತು ಗಣೇಶ್ ಭಟ್ ಇಬ್ಬರೂ ಸಹ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ರು ಕರ್ನಾಟಕದವರು. ಅದರೊಳಗೆ ಅರುಣ್ ಯೋಗಿರಾಜ್ ಅವರ ಮೂರ್ತಿ ಸಿಲೆಕ್ಟ್ ಆಗಿದೆ. ಹೀಗೆ ಇದೆಲ್ಲ ಭಾಗ್ಯ ಅಂತ ಅನ್ಬೇಕು. ಭಾಗ್ಯ ಖುಲಾಯಿಸಿದೆ, ರಾಮನ ಸೇವೆಗೆ ಅವಕಾಶ ಸಿಕ್ಕಿದೆ ಅಂತ ಹೇಳಿ. ಬಾಲರಾಮ ಹೇಗಿರ್ತಾನೆ ಅನ್ನುವಂಥ ಕುತೂಹಲ ಇವತ್ತಿಗೂ ಕೂಡ ಅನೇಕರಿಗಿದೆ. ಕಮಲದ ಮೇಲೆ ಕೂತಿರುವಂಥ ಬಾಲರಾಮನೋ ಅಥವಾ ನಿಂತಿರುವಂಥ ಬಾಲರಾಮನೋ ಹೇಗೆ ಅಂತ. ಬಾಲರಾಮ ಕಮಲ ಮೇಲೆ ನಿಂತಿದ್ದಾನೆ. ಬಾಲ ಮುಖಚರ್ಯೆ ಇದೆ, ಹಸನ್ಮುಖಿಯಾಗಿದ್ದಾನೆ. ಹೀಗಾಗಿ ಸುಂದರವಾದಂಥ ಮೂರ್ತಿ ನಿರ್ಮಾಣವಾಗಿದೆ. ಕೊನೆಯದಾಗಿ ಇಲ್ಲಿ ಯಾವತ್ತಿಂದ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಕೊಡ್ತೀವಿ ಕರ್ನಾಟಕದಿಂದ ಬರೋರಿಗೆ? 23 ಬೆಳಗ್ಗೆ 7 ಗಂಟೆಗೆ ನಮ್ಮ ದರ್ಶನ ಶುರುವಾಗುತ್ತೆ. 22ರ ಪ್ರಾಣ ಪ್ರತಿಷ್ಠೆ ಮುಗಿದ ಮೇಲೆ 23 ಬೆಳಗ್ಗೆಯಿಂದ ದರ್ಶನ ಪ್ರಾರಂಭ. ಕೊನೆಯದಾಗಿ ಇದುವರೆಗೂ ಕೆಲವರು ಇನ್ನೂ ಮಂದಿರ ಪೂರ್ಣ ಆಗಿಲ್ಲ ಅಂತ ಹೇಳ್ತಾರೆ. ಇದ್ರ ವಿಚಾರವಾಗಿ ಯಾವ ಧಾರ್ಮಿಕ ತಜ್ಞರು ಏನು ಹೇಳ್ತಾರೆ? ಧಾರ್ಮಿಕ ತಜ್ಞರ ಪ್ರಕಾರ 2 ರೀತಿಯ ಪದ್ಧತಿಗಳಿದ್ದಾವೆ. ಒಂದು ಪೂರ್ಣ ಶಿಖರದವರೆಗೆ ಮೂರ್ತಿ ನಿರ್ಮಾಣ, ಪೂರ್ಣ ಮಂದಿರ ನಿರ್ಮಾಣ ಆದಮೇಲೆ ಮಾಡೋದು ಒಂದು ವಿಧಾನ. ಇನ್ನೊಂದು ಒಂದು ಕಟ್ಟಡದ ಒಂದು ಹಂತದ ಕಾರ್ಯ ಪೂರ್ಣ ಮುಗಿದ ಮೇಲೆ ನಿರ್ಮಾಣ ಮಾಡೋದು, ಪ್ರಾಣ ಪ್ರತಿಷ್ಠೆ ಮಾಡೋದು. 2 ರೀತಿಯ ವಿಧಿವಿಧಾನಗಳು ಶಾಸ್ತ್ರದಲ್ಲಿದ್ದಾವೆ. ಇದನ್ನು ಗಣೇಶ್ವರ ಶಾಸ್ತ್ರಿ ದ್ರವಿಡವರು ಸ್ಪಷ್ಟವಾಗಿ ಶಾಸ್ತ್ರಗಳಿಂದ ಉಲ್ಲೇಖ ಮಾಡಿ ಜನರಿಗೆ ತಿಳಿಸಿದ್ದಾರೆ. ಇನ್ನು ನಮ್ಮ ದೃಷ್ಟಿಯಿಂದ ಹೇಳೋದಾದರೆ, ನಾವು ಇದು ಶ್ರೀರಾಮ ಮಂದಿರ ಅನ್ಯ ಮಂದಿರದಂತೆ ಅಲ್ಲ. ಕೋಟ್ಯಾಂತರ ಜನರ ಭಾವನೆ ಇದರೊಳಗೆ ಸೇರಿಕೊಂಡಿದೆ. 6 ಕೋಟಿ ಜನ ಮಂದಿರ ಆಂದೋಲನದಲ್ಲಿ ಪಾಲ್ಗೊಂಡಿದ್ದರು. 13 ಕೋಟಿ ಜನ ಈ ಮಂದಿರಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಅವರೆಲ್ಲರ ಇಚ್ಛೆ ಅಂದರೆ ಯಥಾಶೀಘ್ರ ರಾಮನನ್ನು ಆತನ ಮೂಲ ಸ್ಥಾನದಲ್ಲಿ ನೋಡಬೇಕು ಅಂತ. ಹೀಗಾಗಿ ಅವರೆಲ್ಲರ ಅಪೇಕ್ಷೆಯನ್ನು ಪೂರ್ಣ ಮಾಡೋ ಸಲುವಾಗಿ ನಾವು ಭೂಮಹಡಿಯನ್ನು ಸಂಪೂರ್ಣವಾಗಿ ಸಿದ್ಧಗೊಳಿಸಿ ರಾಮನ ದರ್ಶನಕ್ಕೆ ಅಗತ್ಯವಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ನಾವು ಯಥಾಶೀಘ್ರ ಜನರಿಗೆ ಆ ಸ್ಥಾನದಲ್ಲಿ ರಾಮನನ್ನು ದರ್ಶನ ಮಾಡಿಕೊಡಬೇಕು ಅಂತ ಪ್ರಾಣ ಪ್ರತಿಷ್ಠೆ ಬೇಗ ಮಾಡ್ತಾ ಇದ್ದೀವಿ. ಧನ್ಯವಾದ ಜಿ. ಇದಿಷ್ಟು ಗೋಪಾಲ್ಜಿ ಅವರು ಹೇಳ್ತಾ ಇರುವಂಥ ಮತ್ತು ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ.